ನೀವು ಈ ಜಿಯೋನ್ದು ಲಿಥಿಯಂ ಬ್ಯಾಟ್ರಿ ತೊಗೊಳ್ದೆ ನಾರ್ಮಲ್ ಲೆಡ್ ಆ್ಯಸಿಡ್ ಬ್ಯಾಟ್ರಿ ತೊಗೊಂಡ್ರೆ 16,000 ಲಾಸ್ ಮಾಡ್ಕೊತೀರ. ಹೇಗಂತ ಹೇಳ್ತೀನಿ ಬನ್ನಿ. ಸೊ ಮಾಮೂಲಿ ನಿಮಗೆ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ ಏನು ಮಾಡ್ತಾರೆ, 15,000 ಕೊಡ್ತಾರೆ. ಅದಕ್ಕೆ ನಿಮಗೆ 3 ವರ್ಷ ಅಷ್ಟೇ ವ್ಯಾರಂಟಿ ಬರುತ್ತೆ, 2 ವರ್ಷ ಪ್ರೋ ರೇಟ್ ಅಂತ ಬರುತ್ತೆ. ನಮ್ಮ ಬ್ಯಾಟ್ರಿ ಬಂದು 18,900 ರೂಪಾಯಿ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಏನು ಅನಿಸುತ್ತೆ, ಲಿಥಿಯಂ ಬ್ಯಾಟ್ರಿ ಜಿಯೋನ್ದು ಕಾಸ್ಟ್ಲಿ ಅಂತ ಅನಿಸುತ್ತೆ. ಈಗ ಕ್ಯಾಲ್ಕುಲೇಷನ್ ನೋಡೋಣ ಬನ್ನಿ. ಈಗೇನಾಗುತ್ತೆ, ನಿಮ್ಮ ಬ್ಯಾಟ್ರಿ ಜನರಲಿ ಫಾರ್ ಎಕ್ಸಾಂಪಲ್ 4ನೇ ವರ್ಷದಲ್ಲಿ ಪ್ರಾಬ್ಲಮ್ ಬಂತು ಅಂತಂದರೆ ನಿಮಗೆ ರೀಪ್ಲೇಸ್ಮೆಂಟ್ ಮಾಡಬೇಕಂದ್ರೆ ಅವ್ರೇನು ಮಾಡ್ತಾರೆ, ನಿಮಗೆ 60 ಮಂತ್ಸ್ ವ್ಯಾರಂಟಿ ಕೊಟ್ಟಿದ್ರು, ಇನ್ನು 12 ಮಂತ್ಸ್ ಅಷ್ಟೇ ಉಳ್ಕೊಂಡಿದೆ. ಸೊ 12/60 ಮಾಡಿ ನಿಮಗೆ 20% ಬರುತ್ತೆ. ಸೊ 15,000 ಬ್ಯಾಟ್ರಿಲಿ ನಿಮಗೆ 20% ಡಿಸ್ಕೌಂಟ್ ಮಾಡಿದರೆ ನಿಮಗೆ 12,000 ರೂಪಾಯಿಗೆ ಬರುತ್ತೆ. ಸೊ ನಿಮ್ದೇನಾಯಿತು, ಫಸ್ಟಿಗೆ 15,000 ಕೊಟ್ಟಿದ್ರಿ, 4 ವರ್ಷ ಯೂಸ್ ಮಾಡಿದ್ರಿ, ಅದ್ರ ಮೇಲೆ 12,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರಿ. ಸೊ ಅಲ್ಲಿಗೆ ಆಲ್ರೆಡಿ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಆಯಿತು, ರೈಟಾ? ನೆಕ್ಸ್ಟ್ ಏನಾಯಿತು, ಈಗ 3 ತಿಂಗಳಿಗೆ ಒಂದ್ಸತಿ ನಿಮ್ಮ ಮನೆಗೆ ನೀರು ಹಾಕಕ್ಕಂತ ಒಬ್ರು ಹುಡುಗ ಬರ್ತಾರೆ. ಆ ಹುಡುಗಂಗೆ ಏನು ಮಾಡ್ತೀರಾ, ಬಂದಿರ ಬಿಡಪ್ಪ ಅಂತೇಳಿ 200 ರೂಪಾಯಿ ಕೊಡ್ತೀರಾ. ಸೊ 200 ರೂಪಾಯಿ 3 ತಿಂಗಳಿಗೆ ಒಂದ್ಸತಿ ಅಂದರೆ ವರ್ಷಕ್ಕೆ 4 ಸತಿ. ಅಲ್ಲಿಗೆ ಏನಾಯಿತು, 800 ರೂಪಾಯಿ ನೀವು ಅವ್ರಿಗೆ ಕೊಟ್ರಿ. 10 ವರ್ಷ ಟೈಮಲ್ಲಿ ಎಷ್ಟಾಯಿತು, 8,000 ರೂಪಾಯಿ. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ ನೀವು 10 ವರ್ಷ ಆಗೋಷ್ಟರಲ್ಲಿ 35,000 ರೂಪಾಯಿ ಖರ್ಚು ಮಾಡಿರ್ತೀರ. ಅದೇ ಈ ಜಿಯೋನ್ ಬ್ಯಾಟ್ರಿ ತೊಗೊಂಡ್ರೆ ಮೇಂಟೆನೆನ್ಸ್ ಇಲ್ಲ, ಔಟ್ಪುಟ್ಟು ಜಾಸ್ತಿ, 5 ಇಯರ್ಸ್ ವ್ಯಾರಂಟಿ, ಲೈಫ್ ಬಂದು 10+ ಇಯರ್ಸ್, ನೀವು ಬರೀ 18,900 ಖರ್ಚು ಮಾಡಿರ್ತೀರ. ಅಲ್ಲಿಗೇನಾಯಿತು, ನೀವು ಈ ಬ್ಯಾಟ್ರಿ ತೊಗೊಳ್ದಲೆ ಮಾಮೂಲಿ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ ತೊಗೊಂಡ್ರೆ 16,000 ರೂಪಾಯಿ ಜಾಸ್ತಿ ಖರ್ಚು ಮಾಡ್ತೀರ. ಪ್ಲಸ್ ಆ ಡಿಸ್ಟಿಲ್ಡ್ ವಾಟರ್ ಹಾಕತ್ತಲೆ ನಾವು, ಫ್ಯೂಮ್ಸು, ಆ ಬ್ಯಾಟ್ರೀಸ್ ವೆಯ್ಟ್ ಜಾಸ್ತಿ, ಮನೇಲಿ ಕಾಂಪ್ಯಾಕ್ಟಾಗಿ ಇಡಕ್ಕೆ ಬರಲ್ಲ, ಇವೆಲ್ಲ ಪ್ರಾಬ್ಲಮ್ಸ್ ತಲೆನೋವು. ಸೊ ನಿನ್ನ ಫ್ಯೂಚರ್ ಇರೋದು ಲಿಥಿಯಂ ಬ್ಯಾಟ್ರೀಸಲ್ಲೇ. ನೀವು ಲಿಥಿಯಂ ಬ್ಯಾಟ್ರೀಸ್ ಬೇಕು ಅಂದರೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಜಿಯೋನ್ ಬ್ರ್ಯಾಂಡ್ದು ಸ್ಮಾರ್ಟ್ BMS ಇದೆ, ಥರ್ಮಲ್ ಮ್ಯಾನೇಜ್ಮೆಂಟ್ ಇದೆ, ಎಲ್ಲ ಸೇಫ್ಟಿ ಫೀಚರ್ಸು ಇದರಲ್ಲಿ ಇಂಟಿಗ್ರೇಟ್ ಆಗಿದೆ. ನಿಮಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಂದರೆ ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ.